ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ರಬಕವಿಯಲ್ಲಿ ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬಂಟಿ ತಾಲೂಕಿನ ರಬಕವಿ ನಗರದ ಹಳೆ ಬಸ್ ನಿಲ್ದಾಣದಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶ್ರೀ ಸಿದ್ದು ಸೌದಿ ಮತ್ತು ಪಕ್ಷದ ಹಿರಿಯರು ಯುವಕರು ಕೂಡಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧ ಖಂಡಿಸಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಶ್ರೀ ಶಂಕರಲಿಂಗ ಸರ್ಕಲ್ವರೆಗೆ ಜರುಗಿತು. ದ್ವೇಷ ಭಾಷಣ ಮಸೂದೆ ಕಾಯ್ದೆ ಹಾಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ, ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ಕೂಡಲೇ ಹೊರಗಡೆ ಹಾಕಬೇಕು ಮತ್ತು ರಾಜಕೀಯ ದುರುದ್ದೇಶದಿಂದ ತರಲಾಗಿರುವ ಕರಾಳ ಮಸೂದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಕರ್ನಾಟಕ ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ವಿರುದ್ಧ ಅಂತ ಅಗ್ರಸಿ ಹಾಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹತ್ಯೆ ಖಂಡಿಸಿ ಹಿಂದೂಗಳಿಗೆ ರಕ್ಷಣೆ ಕೊಡದೆ ಬಾಂಗ್ಲಾದೇಶ ವಿರುದ್ಧ ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಘೋಷಣೆ ಕೂಗಿದರು. ಹಿಂದೂಗಳ ಮೇಲಿನ ಅತ್ಯಾಚಾರ ಸಹಿಸುವುದಿಲ್ಲ. ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರ ತಕ್ಷಣ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಯನ್ನು ಖಾತ್ರಿಪಡಿಸಬೇಕೆಂದು ತೇರ್ದಾಳ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಹೇಳಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ರಬಕವಿಬಂಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಮತ್ತು ಇದೇ ಸಮಯದಲ್ಲಿ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ನಿಮಿತ್ತವಾಗಿ ಮೇಣಬತ್ತಿ ಹಚ್ಚಿ ದೀಪವನ್ನು ಹಚ್ಚಿ ದೀಪೋತ್ಸವ ಆಚರಿಸಿ ಶ್ರೀ ಶಂಕರಲಿಂಗ ಸರ್ಕಲ್ನಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಉಪಸ್ಥಿತಿಯಲ್ಲಿ ತೇರ್ದಾಳ ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿರಿಯರು, ಪದಾಧಿಕಾರಿಗಳು, ತಾಯಂದಿರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಸಂಗಪ್ಪ ಪಿಚ್ಚಿತ್ತಿರಿಗೆ ರಬಕವಿಬಂಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಭಾರತೀಯ ಜನತಾ ಪಕ್ಷಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ ಒಂದೇ ಒಂದೇ. ಈ ರಾಜ್ಯದಲ್ಲಿ ಎರಡನೇ ಬಾರಿ ಎಮರ್ಜೆನ್ಸಿ ತರಲಿಕ್ಕೆ ಹೊರಟಿರುವ ಕಾಂಗ್ರೆಸ್ನ ಒಂದು ಕುಖ್ಯಾತ ಒಂದು ಹಿಡನ್ ಅಜೆಂಡದ ಭಾಗವಾಗಿ ಈ ದೇಶ ಭಾಷಣವನ್ನ, ಪ್ರತಿಬಂಧಕ ಕಾನೂನನ್ನ ಮೊನ್ನಿನ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. ಅದು ಒಂದೇ ವಿಷಯ. ಆದರೆ ಎರಡನೇದ್ದು, ಇವತ್ತು ನಾವು ದಿನನಿತ್ಯ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಆಗುವಂಥ ದೌರ್ಜನ್ಯ, ಅವರ ಮಠ ಮಂದಿರಗಳನ್ನು ಧ್ವಂಸ ಮಾಡುವಂಥ ದಿನನಿತ್ಯದ ಕಾಯಕ ಆಗಿದೆ. ಅಲ್ಲಿ ಹಿಂದೂಗಳನ್ನು ಜೀವಂತವಾಗಿ ನೇಣು ಹಾಕಿ ಬಡ್ಡ್ಯಾಗ ಬೆಂಕಿ ಹಚ್ಚಿ ಸುಡುವಂಥ ರಾಕ್ಷಸಿ ವೃತ್ತಿಯನ್ನು ಮೆರೆಯುವಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅತಂತ್ರರಾಗಿದ್ದಾರೆ. ಅವರ ಮನೆಗಳನ್ನು ಬೆಂಕಿ ಹಚ್ಚುವಂಥ ಕೆಲಸನೂ ಸಹಿತ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸಿ ಕೇಂದ್ರ ಸರ್ಕಾರಕ್ಕೂ ಸಹಿತ ನಾವು ಆಗ್ರಹ ಮಾಡ್ತೀವಿ. ಈ ಬಾಂಗ್ಲಾದೇಶ ಉದ್ದಟತನದಿಂದ ಮಾತಾಡ್ತಾರೆ, ನಾವು ಚಿಕನ್ ನೆಕ್ ಕಟ್ ಮಾಡ್ತೀವಿ, 7 ಸಿಸ್ಟರ್ಸ್ಗಳನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥ ಉದ್ದಟತನ ಮಾಡುವಂಥ ಕೆಲಸವನ್ನು ಬಾಂಗ್ಲಾದೇಶ ಮಾಡ್ತಾ ಇದೆ. ಒಂದೇ ಒಂದು ಕ್ಷಣದೊಳಗೆ ಬಾಂಗ್ಲಾದೇಶ ನಾಶ ಆಕತಿ. ಆ ಕೆಲಸವನ್ನ ಕೇಂದ್ರ ಸರ್ಕಾರ ಅಲ್ಲಿಯ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನ ಈ ಹೋರಾಟದ ಮುಖಾಂತರ ಮಾಡ್ತಾ ಇದ್ದೀವಿ. ಅಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾರೆ. ಈ ರೀತಿ ದೌರ್ಜನ್ಯ ಬಹುಶಃ ಪ್ರಪಂಚದೊಳಗ ಯಾವ ದೇಶದಲ್ಲೂ ಸಹಿತ ಈ ರೀತಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇಲ್ಲ. ಮೊದಲು ಪಾಕಿಸ್ತಾನದಲ್ಲಿ ಆಗ್ತಿತ್ತು, ಈಗ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕುತಂತ್ರದಿಂದ ಅಲ್ಲಿ ಹಿಂದೂಗಳ ಬದುಕುವ ಸ್ಥಿತಿ ಇಲ್ಲ. ಆ ಕಾರಣಕ್ಕಾಗಿ ಅಮಾನವೀಯ ಘಟನೆಗಳನ್ನು, ಒಬ್ಬ ವ್ಯಕ್ತಿಯನ್ನು ಜೀವಂತ ಗಿಡಕ್ಕೆ ಜೋತ್ ಬಿದ್ದು ಸುಡ್ತಾರಂದ್ರ ಯಾವ ರೀತಿ ಅವ್ರ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾ ಹೇಳ ಬಯಸ್ತೇನೆ.